ಹೊನ್ನಾವರ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಯುವ ಬ್ರಿಗೇಡ್ ಹೊನ್ನಾವರ ಮಾಜಿ ಸೈನಿಕರ ಸಂಘದ ವತಿಯಿಂದ ಉಗ್ರರ ವಿರುದ್ಧ ಕನ್ನಡಿಗ ಎನ್ನುವ ಘೋಷವಾಕ್ಯದೊಂದಿಗೆ ಪಹಲ್ಗಾಂವ್ನಲ್ಲಿ ಉಗ್ರರ ದಾಳಿಯಿಂದ ಮಡಿದವರಿಗೆ ದೀಪನಮನ ಕಾರ್ಯಕ್ರಮ ನೆರವೇರಿತು. ದಂಡಿನದುರ್ಗ ದೇವಸ್ಥಾನದಿಂದ ದೀಪನಮನ ಕಾರ್ಯಕ್ರಮ ಆರಂಭಗೊಂಡಿತು. ಎಲ್ಲರೂ ಕೈಯಲ್ಲಿ ಹಣತೆಯ ದೀಪ ಹಿಡಿದು ಉಗ್ರರ ವಿರುದ್ಧ ಘೋಷಣೆ ಕೂಗುತ್ತಾ ಬಜಾರ್ ರಸ್ತೆ ಮೂಲಕ ಮಹಾಸತಿ ಕಟ್ಟೆಯವರೆಗೆ ಸಾಗಿ ಪಹಲ್ಗಾಂವ್ನಲ್ಲಿ ಉಗ್ರರ ದಾಳಿಯಲ್ಲಿ ಮಡಿದವರಿಗೆ 1 ನಿಮಿಷ ಮೌನಾಚರಣೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹಸಂಚಾಲಕ ಪ್ರೊಫೆಸರ್ MG ಭಟ್ ಅವರು, ನಿರ್ಲಿಪ್ತ ಭಾವನೆಯಲ್ಲಿ ಇರುವವರು ಇಂಥ ಕಾರ್ಯಕ್ರಮಕ್ಕೆ ಬರುವುದಿಲ್ಲ. ಕೆಲವರು ಫೇಸ್ಬುಕ್ ವಾಟ್ಸಾಪ್ಗಳಲ್ಲಿ ಮಾತ್ರ ಹಿಂದುತ್ವದ ಪಾಠ ಮಾಡುತ್ತಾರೆ. ಸಾಮಾಜಿಕ ಜಾಲತಾಣದ ಹಿಂದೂ ಹೋರಾಟಗಾರರ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳನ್ನು ಭವ್ಯ ಭಾರತದ ಹೋರಾಟಗಾರರನ್ನಾಗಿ ಮಾಡಬೇಕು. ಸಂಭಾಜಿ ಮಹಾರಾಜರ ಪ್ರತಿಯೊಂದು ಹನಿ ರಕ್ತದ ತೊಟ್ಟು ಉಗ್ರರ ವಿರುದ್ಧ ನಮ್ಮ ಹೋರಾಟಕ್ಕೆ ಪ್ರೇರಣೆ ಆಗಬೇಕಿದೆ. ನಾವು ಸುಮ್ಮನಿರುತ್ತೇವೆ ಎಂದು ಆಡಳಿತ ವ್ಯವಸ್ಥೆ ನಮಗೆ ಅನ್ಯಾಯ ಮಾಡುತ್ತಿದೆ ಎಂದು ಕಿಡಿಕಾರಿದರು. ನಿವೃತ್ತ ಸೈನಿಕರಾದ ಕ್ಯಾಪ್ಟನ್ ಅಶೋಕ್ ನಾಯ್ಕ್ ಮಾತನಾಡಿ, ನಾವು ಹಿಂದುತ್ವ ಯಾವತ್ತೂ ಮರೆಯಬಾರದು. ನಾವು ನಮ್ಮ ದೇಶಕ್ಕಾಗಿ ಹೋರಾಡಬೇಕು ಎನ್ನುವ ಪ್ರತಿಜ್ಞೆ ಮಾಡಬೇಕು. ಕ್ಯಾಂಡಲ್ ಮಾರ್ಚ್ ಮಾಡಿದರೆ ಸಾಲದು. ನಾವು ಇದೇ ರೀತಿ ಒಗ್ಗಟ್ಟಾಗಿ ಮುಂದೆ ಬರುವ ಆಪತ್ತುಗಳನ್ನು ಧೈರ್ಯವಾಗಿ ಎದುರಿಸೋಣ ಎಂದರು. ಅಶೋಕ್ ನಾಯ್ಕ್ ಸಂಜು ಶೇಟ್ ಮಾತನಾಡಿ, ಇಷ್ಟು ವರ್ಷ ಆಗಿರುವ ದಾಳಿ ಭಾರತ ಮಾತೆಯ ಹೃದಯದ ಮೇಲೆ ಆದ ದಾಳಿ. ಮೊನ್ನೆ ಆಗಿರುವ ದಾಳಿ ಅದು ಇಡೀ ಹಿಂದೂ ಸಮಾಜದ ಮೇಲೆ ಆದ ದಾಳಿ. ಹಿಂದೂಗಳ ಮೇಲೆ ಯುದ್ಧ ಪ್ರಾರಂಭವಾಗಿದ್ದು ಇಂದು ನಿನ್ನೆಯದಲ್ಲ, ಸಾವಿರಾರು ವರ್ಷಗಳ ಹಿಂದೆ ಆಗಿರುವಂಥದ್ದು. ಹಿಂದೂ ಧರ್ಮದ ಮೇಲೆ ಆದ ದಾಳಿಯನ್ನು ಇನ್ನೆಷ್ಟು ದಿನ ಸಹಿಸುವುದು? ಈ ಕೃತ್ಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಖಂಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಯುವ ಬ್ರಿಗೇಡ್ ಹೊನ್ನಾವರ ಮಾಜಿ ಸೈನಿಕರ ಸಂಘದವರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮ್ಮ ಮನೆಗಳಲ್ಲಿಯೂ ಕೂಡ ಆ ಮಗು ಬೆಳಿಬೇಕಾದ್ರೆ ಹೇಡಿಯಾಗಿ ಬದುಕಬಾರದು. ಯಾರೋ ಅಲ್ಲಿ ಕಳ್ಳರು ಬಂದ್ರು ಅಂದ್ರೆ ಒಳಗೆ ಓಡಕೊಂಡು ಕದಾಕೊಳ್ಳುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಮಕ್ಕಳು ಅಲ್ಲೇನೋ ದೊಡ್ಡ ಸೌಂಡ್ ಆಯ್ತು ಅಂದ್ರೆ ಅಮ್ಮ ಅಂತ ಓಡ್ ಬಂದು ನೋಡಿಕೊಳ್ತಾರೆ. ಅಷ್ಟು ಹೇಡಿಗಳಾಗಿ ಬದುಕ್ತಾ ಇದ್ದಾರೆ. ಆ ರೀತಿಯಾದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಅದು ಆಗಬಾರ್ದು. ಅವರಿಗೆ ಧೈರ್ಯವನ್ನು ತುಂಬಬೇಕು. ಶಿವಾಜಿ ಮಹಾರಾಜರ ಕಥೆಗಳನ್ನು ಹೇಳಬೇಕು, ನಾವು ಹೇಳ್ತಾ ಇಲ್ಲ. ರಾಮಾಯಣದ ಕಥೆಗಳನ್ನು ಹೇಳಬೇಕು, ನಾವು ಹೇಳ್ತಾ ಇಲ್ಲ. ರಾಮಾಯಣದ ಆದರ್ಶ ನಮ್ಮ ಪಾಲಿಗೆ ಬರಬೇಕು. ರಾಮಾಯಣದ ಆದರ್ಶ ಏನು ಹೇಳ್ತದೆ? ಪ್ರಭು ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಬೇಕು ಅಂತ ತಂದೆ ಆಜ್ಞೆಯನ್ನಿತ್ತಾಗ ಒಂದು ಮಾತನ್ನು ಮಾಡದೆ ಹೊರಟ ನಿಲ್ತಾನೆ ಪ್ರಭು ಶ್ರೀರಾಮಚಂದ್ರ. ಈಗಿನ ಕಾಲದ ಮಕ್ಕಳು ನೀವು ಅಲ್ಲಿ ಹೋಗ್ಬಂದ್ರೆ ಯಾಕೆ ಹೋಗಬೇಕು, ನಾನು ಏನು ಮಾಡೋದಿದೆ, ನಾ ಯಾಕೆ ಹೋಗ್ಬೇಕು, ಈ ರೀತಿ ತಿರುಗಿ ಮಾತಾಡ್ತಾರೆ. ಆದರೆ ಪ್ರಭು ಶ್ರೀರಾಮಚಂದ್ರ ಒಂದೇ ಒಂದು ಮಾತಾಡಲಿಲ್ಲ. ಅದು ಪುತ್ರ ಧರ್ಮ ಅಂತ ಕರಿತೇವೆ ಹಿಂದೂ ಧರ್ಮದಲ್ಲಿ. ಒಬ್ಬ ಮಗನಾದ ತಂದೆ ತಾಯಿಗೆ ಒಂದೇ ಒಂದು ಮಾತನ್ನು ಎದುರಾಡೋದನ್ನ ಪಾಲನೆ ಮಾಡ್ತಾನಲ್ಲ, ಅದು ಪುತ್ರ ಧರ್ಮ. ಆ ಶ್ರೀರಾಮಚಂದ್ರ ಹೊರಟು ನಿಂತಾಗ ಸೀತಾಮಾತೆ ಅವನ ಜೊತೆ ಹೊರಟು ನಿಲ್ತಾಳೆ. ಆಗ ಪ್ರಭು ಶ್ರೀರಾಮಚಂದ್ರ ಹೇಳ್ತಾನೆ, ನೋಡಮ್ಮ, ನಾನು ಹೋಗ್ತಾ ಇರೋದು ಅರಣ್ಯಕ್ಕೆ. ಕಾಡು ಪ್ರಾಣಿಗಳಿದ್ದಾವೆ, ಮೃಗಗಳಿದ್ದಾವೆ, ಹುಲಿ, ಕರಡಿ, ಚಿರತೆ ಎಲ್ಲ ಇದ್ದಾವೆ. ಅಲ್ಲಿ ಹೋಗುವ ದಾರಿ ಸುಲಭವಾಗಿಲ್ಲ, ಕಲ್ಲು ಮುಳ್ಳುಗಳಿಂದ ತುಂಬಿಕೊಂಡಿದೆ. ನಿನ್ನಂಥವ್ರು ಬಂದರೆ ಹೆಂಗೆ ಏಗ್ಲಿಕ್ಕೆ ಸಾಧ್ಯ ಅಂತ. ಆಗ ಸೀತಾಮಾತೆ ಹೇಳ್ತಾಳೆ, ಇಲ್ಲ, ಎಲ್ಲಿ ಗಂಡ ಇರ್ತಾನೋ ಅಲ್ಲಿ ನಾನಿರ್ತೇನೆ. ಅದು ಕಷ್ಟವೋ ಸುಖವೋ ಗೊತ್ತಿಲ್ಲ, ಅದು ನನ್ನ ಧರ್ಮ ಅಂತಾಳೆ. ಇದು ಪತ್ನಿ ಧರ್ಮ. ಇದು ಹಿಂದೂ ಧರ್ಮದ ಸಾರಾಂಶ, ಜೀವನದ ಪದ್ಧತಿ ಇದು. ಇವತ್ತು ಮನೆಯಲ್ಲಿ ಹೆಂಗಸರಿಗೆ ಕೆಲವರಿಗೆ ಡೈವರ್ಸ್ಗಳು ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಅಂತ ರೆಕಾರ್ಡ್ ಆಗಿದೆ. ಡೈವರ್ಸ್ ಯಾಕೆ ಆಗ್ತದೆ ಕೇಳಿದ್ರೆ, ಅದೇನೋ ಒಂದು ತೆಗೆಸ್ಕೊಳ್ಳಿಲ್ಲ ಡೈವರ್ಸ್, ನನ್ನ ಮಾತನ್ನು ಕೇಳಲಿಲ್ಲ ಡೈವರ್ಸ್, ಮನೆ ಬಂದಾಗ ಅಡುಗೆ ಮಾಡಲಿಲ್ಲ ಡೈವರ್ಸ್. ಅಂದರೆ ಎಲ್ಲಿಗೆ ಬಂತು ನಮ್ಮ ಪತ್ನಿ ಮತ್ತು ಪುತ್ರ ಧರ್ಮ ಎಲ್ಲಿವರೆಗೆ ಬಂದಿದೆ? ಇವತ್ತು ನಮ್ಮ ಮಕ್ಕಳು ನಮ್ಮ ಹತ್ರ ಕೇಳ್ತಾ ಇಲ್ಲ. ಜೊತೆಗೆ ಅವ್ರು ಹೊರಟು ನಿಂತಾಗ ಲಕ್ಷ್ಮಣ ಹೊರಟು ನಿಲ್ತಾನೆ. ಆಗ ಪ್ರಭು ಶ್ರೀರಾಮಚಂದ್ರ ಹೇಳ್ತಾನೆ, ನನ್ನ ಅಪ್ಪ ನನಗೆ ಆಜ್ಞೆ ಮಾಡಿದ್ದು ನನ್ನ ಸಲುವಾಗಿ, ನೀನು ಅರಣ್ಯಕ್ಕೆ ಹೋಗಬೇಕು, ವನವಾಸ ಅನುಭವಿಸಬೇಕು ಅಂತ ನಿನಗೆ ಹೇಳಿಲ್ಲಲ್ಲಪ್ಪ ಅಂತಂದು. ಆಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಅಣ್ಣ, ಅಲ್ಲಿ ಕಾಡು ಮೃಗಗಳಿದ್ದಾವೆ, ರಾಕ್ಷಸರಿರ್ತಾರೆ ಬೆಟ್ಟದಲ್ಲಿ, ಅಲ್ಲಿ ನಿನ್ನ ರಕ್ಷಣೆ ಮಾಡೋರು ಯಾರು? ನನ್ನ ಧರ್ಮ ಅದು, ನಾನು ರಕ್ಷಣೆ ಮಾಡ್ತೇನೆ, ನಿನ್ನ ಬರ್ತೇನೆ ನಿನ್ನ ಜೊತೆಗೆ ಅಂತ. ಅದು ಭ್ರಾತೃ ಧರ್ಮ ಅಂತ. ಹಿರಿಯ ಅಣ್ಣ ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ಪಾಲನೆ ಮಾಡ್ತಾನಲ್ಲ, ಅದು ಭ್ರಾತೃ ಧರ್ಮ ಅಂತ. ಈ ಧರ್ಮವನ್ನು ನಮ್ಗೆ ಹೇಳ್ಕೊಟ್ಟಿದೆ ಹಿಂದೂ ಧರ್ಮ. ಯಾರನ್ನು ಕೊಲ್ಲು ಅಂತ ಹೇಳಲಿಲ್ಲ. ಆದರೆ ಮುಸ್ಲಿಂ ಧರ್ಮದಲ್ಲಿ ಹಾಗಲ್ಲ. ಇಷ್ಟು ಚಕ್ಕ ಮಗುವನ್ನು ಕೇಳ್ರಿ ನೀವು, ನೀ ಏನು ಮಾಡ್ತೀಯ ಕೇಳಿದ್ರೆ ನಾನು ಹಿಂದೂ ಕೊಲ್ತೇನೆ ಅಂತದ್ದು. ಅದು ವಿಡಿಯೋಗಳೆಲ್ಲ ಬಂದು ನೋಡಿರ್ಬೋದು. ಅಂದರೆ ಚಿಕ್ಕ ವಯಸ್ಸಿನಿಂದ ಅವರಿಗೆ ಧರ್ಮದ ಆಫಿಮ ಮತ್ತು ಅಂತಾರೆ. ಅವರಿಗೆ ಪ್ರತಿ ಒಂದು ವಿಷಯದಲ್ಲೂ ಅವರು ಧರ್ಮ ವಿರೋಧಿಗಳನ್ನಾಗಿ ಅವ್ರನ್ನ ರೆಡಿ ಮಾಡ್ತಾರೆ. ಅವರಿಗೆ ಅವ್ರ ಮಕ್ಕಳು ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಒಳ್ಳೆ ಮನುಷ್ಯನಾಗಬೇಕು, ಇಲ್ಲವೇ ಇಲ್ಲ. ಇದು ಸ್ಲೋ ಪಾಯ್ಸನ್ ಹಾಗೆ ಬೆಳೀತಾನೇ ಇದೆ. ಆದರೆ ನಾವು ಎಲ್ಲೋ ಒಂದು ಕಡೆಗೆ ನಿರ್ಲಿಪ್ತರಾಗಿ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತಲೂ ನೋಡೋದಿಲ್ಲ.